ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ಮತ್ತೊಮ್ಮೆ ನಿಮ್ಮ ಹತ್ರ ನಾನು ಸೋಪ್ ಮಾಡ್ತೀನಿ ಅಂತ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಲ್ವಾ. ಸೋಪ್ ಮಾಡಿ ಸೇಲ್ ಕೂಡ ಮಾಡ್ತಾಯಿದ್ದೀನಿ ಅಂತ ನನ್ನ ಹತ್ರನೇ ತೊಗೊಂಡು ಕೂಡ ಎಲ್ಲರೂ ಯೂಸ್ ಮಾಡ್ತಾಯಿದ್ದೀರಾ. ಮತ್ತೊಮ್ಮೆ ಸೋಪ್ ಮಾಡ್ತಾ ಇದ್ದೀನಲ್ವ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಏಕೆಂದರೆ ಕೆಲವೊಬ್ಬರು ನೋಡಿರ್ತಾರೆ, ಇನ್ನು ಕೆಲವೊಬ್ಬರು ನೋಡಿರಲ್ಲ ಅಂತ. ಯಾವ್ಯಾವ ರೀತಿ ನಾವು ಪ್ರೊಸೆಸ್ ಮಾಡ್ತೀವಿ ಸೋಪ್ ಮಾಡುವಾಗ ಅಂತ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾವಿವಾಗ ನಿಮಗೆ ಕೊಡೋಂಥ ಸೋಪು ನಾವು 2 ತಿಂಗಳು ಹಿಂದೆನೇ ಮಾಡಿರಬೇಕು. ಏಕೆಂದರೆ ಅದು 2 ತಿಂಗಳು ನೀಟಾಗಿ ಸೆಟ್ ಆಗಬೇಕು. ಯಾವುದೇ ಒಂದು ಸೋಪ್ ಮಾಡಲಿ ಎಲ್ಲರೂ ಕೂಡ ಅಷ್ಟೇ, ಒಂದು 2 ಮಂತ್ಸ್ ಆದರೂ ಅದು ಸೆಟ್ ಆಗಬೇಕು. ಇವತ್ತು ಮಾಡಿರೋದನ್ನ ತಕ್ಷಣ ನಾವು ಯೂಸ್ ಮಾಡೋದಕ್ಕಾಗಲ್ಲ. ಆದ್ದರಿಂದ 2 ಮಂತ್ಸ್ ಹಿಂದೆನೇ ನಾವು ಸೋಪ್ಗಳನ್ನ ರೆಡಿ ಮಾಡಿ ಇಟ್ಟಿರ್ತೀವಿ. ಇವಾಗ ನಮ್ಮ ಹತ್ರ ಯಾರೆಲ್ಲ ಸೋಪ್ ತೊಗೊಂಡು ಯೂಸ್ ಮಾಡ್ತಾಯಿದ್ದೀರೋ ಅದೆಲ್ಲ ನಾವು 2 ಮಂತ್ಸ್ ಹಿಂದೆನೇ ಮಾಡಿರೋಂಥ ಸೋಪ್ಗಳು. ಇವಾಗ ಮಾಡೋಂಥದ್ದನ್ನ ನೆಕ್ಸ್ಟು 2 ಮಂತ್ಸು ಆದಮೇಲೆ ನಾವು ಸೇಲ್ ಮಾಡೋಕ್ಕೆ ಕೊಡೋದು. ಈ ರೀತಿಯೇ ಪ್ರೋಸೆಸ್ ಮಾಡ್ತಾಯಿರೋದು. ಆಲ್ರೆಡಿ ತುಂಬಾ ಸ್ಟಾಕ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಯಾಕೆಂದರೆ ಆರ್ಡರ್ಸು ಕೂಡ ಹಂಗೇ ಬರ್ತಾಯಿದೆ. ಒಬ್ಬೊಬ್ಬರೇ 3, 4 ಈ ಥರ ತೊಗೋತಾ ಇದ್ದಾರೆ. ಆಮೇಲೆ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು, 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅಂತ ಆಲ್ರೆಡಿ ಹೇಳಿದ್ದೀವಲ್ವ, ಮಕ್ಳಿಗೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ. ಆದ್ದರಿಂದ ಮತ್ತೊಮ್ಮೆ ಸೋಪ್ ಮಾಡೋದು ಹೆಂಗೆ ಅಂತ ತೋರಿಸಿದ್ರೆ, ಕೆಲವೊಬ್ಬರು ನಮ್ಮ ವೀಡಿಯೋಸ್ಗಳನ್ನ ನೋಡಿರ್ತಾರೆ, ಇನ್ನು ಕೆಲವೊಬ್ಬರು ನೋಡಿರಲ್ಲ ಅಂತೇಳಿ ಮತ್ತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ತಂಗಡಿ ಹೂವು ಸೋಪ್ನ ನಾವು ತಂಗಡಿ ಹೂವನ್ನ ಉಪಯೋಗಿಸಿ ಒಂದು ಸೋಪ್ನ ತಯಾರು ಮಾಡಿರೋದಲ್ವ. ಈ ಒಂದು ತಂಗಡಿ ಹೂವನ್ನ ನೋಡಿ ನಾವು ಒಣಗಿಸಿ ಪುಡಿ ಮಾಡಿ ಅದ್ರ ಜೊತೆ ಕೆಲವೊಂದು ಪೌಡರ್ಸ್ಗಳನ್ನ ಕೂಡ ನಾವು ಆ್ಯಡ್ ಮಾಡ್ತೀವಿ. ಮಿಕ್ಸ್ ಮಾಡಿಕೊಂಡು ನಾವು ಆಯಿಲ್ಗಳನ್ನು ಹಾಕಿ ನಾವು ಸೋಪ್ ಮಾಡಿರೋದು. ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೂಡ ಕೊಟ್ಟಿದೆ, ಆಲ್ರೆಡಿ ರಿಸಲ್ಟ್ ಕೂಡ ಕೊಡುತ್ತೆ. ಪಿಗ್ಮೆಂಟೇಷನ್ ಇದ್ದವರಂತೂ ಕಂಟಿನ್ಯೂಸ್ ಯೂಸ್ ಮಾಡಿ, ನಿಜವಾಗ್ಲೂ ಹೇಳ್ತೀನಿ ಪಿಗ್ಮೆಂಟೇಷನ್ ಹೋಗುತ್ತೆ. ಸೋರಿಯಾಸಿಸ್ ಪ್ರಾಬ್ಲಮ್ಸ್ ಇದ್ದರೆ ಅವರು ಕೂಡ ಈ ಒಂದು ಸೋಪ್ನ ಯೂಸ್ ಮಾಡ್ಬೋದು. ಹಾಗೆಯೇ ಸ್ಕಿನ್ ರಿಲೇಟೆಡು ಅಂದರೆ ಯಾವುದೇ ರೀತಿಯಾದ ನಿಮಗೆ ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು, ಅಥವಾ ಪಿಂಪಲ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕಪ್ಪು ಮಚ್ಚೆಗಳಿರ್ಬೋದು, ಎಲ್ಲದಕ್ಕೂ ಕೂಡ ನೀವು ಈ ಒಂದು ಸೋಪ್ನ ಯೂಸ್ ಮಾಡ್ಬೋದು. ಸ್ಮೆಲ್ಲು ಅಷ್ಟೇ, ಎಲ್ಲರಿಗೂ ಅಷ್ಟೇ ನಮ್ಮ ಸೋಪ್ದು ಸ್ಮೆಲ್ಲು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅಷ್ಟು ಗಮ್ ಅಂತ ಅನ್ನುತ್ತೆ ಅಂತಲೇ ಕಸ್ಟಮರ್ಸ್ ಎಲ್ಲರೂ ಕೂಡ ಹೇಳ್ತಾ ಇರೋದು. ಅದಲ್ಲದೆ ಇವಾಗ 1 ತೊಗೊಂಡಿದ್ದವರು ಇವಾಗ 3 ಹಾಕ್ಬಿಡಿ, 4 ಹಾಕ್ಬಿಡಿ ಅಂತಲೇ ತೊಗೋತಾ ಇದ್ದೀರಾ. ಥ್ಯಾಂಕ್ ಯು. ಅದೇ ಥರ ಮತ್ತೊಮ್ಮೆ ನಿಮಗೂ ಕೂಡ ಬೇಕು ಅಂತಂದರೆ ಈ ಒಂದು ವಿಡಿಯೋ ನೋಡ್ತಾ ಇದ್ದವರು ಮೇಲೆ ಕಾಣಿಸ್ತಾರಂಥ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಲ್ಯಾಬಲ್ಲಿ ಟೆಸ್ಟ್ ಆಗಿ ಎಲ್ಲ ಥರ ಒಂದು ಸರ್ಟಿಫೈ ಆಗಿ ನಾವು ಮಾಡಿರೋಂಥ ಸೋಪ್ ಇದು. ಅಂದರೆ ಸುಮ್ಮನೆ ಏನೋ ಒಂದು ಇವ್ರು ಹೇಳಿದ ತಕ್ಷಣ ಯೂಸ್ ಮಾಡೋಕ್ಕಾಗುತ್ತಾ ಅನ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಇಲ್ಲ. ನಾವೆಲ್ಲನೂ ಕೂಡ ಟೆಸ್ಟ್ ಮಾಡಿ ಅದರಿಂದ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ಮೇಲೆ ಸೇಲ್ ಮಾಡ್ತಾ ಇರೋದು. ನೋಡಿ, ಈ ರೀತಿ ಡೈಲಿ ನಾವು ಸೋಪ್ನ ಮಾಡ್ತಾನೇ ಇರಬೇಕು. ಏಕೆಂದರೆ ಆವಾಗಲೇ ಹೇಳ್ದೆ ಅಲ್ವಾ, 2 ತಿಂಗಳು ಹಿಂದೆ ಮಾಡಿರೋಂಥ ಸೋಪ್ನ ಇವಾಗ ನೀವು ಯೂಸ್ ಮಾಡಬೇಕು. ಆ ಒಂದು ರೀಸನ್ಗೋಸ್ಕರ ನಾವು ಡೈಲಿ ಸೋಪ್ ಮಾಡ್ತಾನೇ ಇರ್ತೀವಿ. ಅದಲ್ಲದೆ ನಮಗೆ ಸೋಪು ಹೋಲ್ಸೇಲಾಗೂ ಕೂಡ ತೊಗೊಂಡು ಅವರು ಕೂಡ ಅವ್ರ ಮನೆ ಹತ್ರ ಸೇಲ್ ಮಾಡ್ಕೋತಾ ಇದ್ದಾರೆ. ಅದರಿಂದ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ನಿಮಗೂ ಏನಾದರೂ ಸೋಪ್ ಬೇಕು ಅಂತಂದರೆ ನಾವು ಕೂಡ ಸೇಲ್ ಮಾಡ್ತೀವಿ ಅಂತ ಅನ್ನೋರಿದ್ರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮಿನಿಮಮ್ ಇಷ್ಟು ಸೋಪ್ ತೊಗೋಬೇಕು ಅಂತ ಇರುತ್ತೆ ಅಷ್ಟೇ. ನೀವು ಕೂಡ ನಿಮ್ಗೆ ಗೊತ್ತಿರೋ ಅಂಥವ್ರಿಗೆ, ನೀವು ಕೂಡ ಚಿಕ್ಕದಾಗಿ ಒಂದು ಬಿಸ್ನೆಸ್ ಮಾಡ್ಕೋತೀನಿ ಮನೇಲಿ ಅನ್ನೋರು ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಸೋಪ್ನ ನಾವು ಯೂಸ್ ಮಾಡೋದಕ್ಕೆ ತೊಗೋತೀವಿ ಅನ್ನೋರು ಕೂಡ ತೊಗೋಬೋದು ಅಂಥೇಳಿ ಒಂದು ಲಾಂಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಇಷ್ಟು ಪ್ರೊಸೆಸ್ ನಾವು ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟಾಕ್ ರೆಡಿ ಮಾಡಿಟ್ಟಿರ್ತೀವಿ. ನಮ್ಮ ಹತ್ರ ಕಡಲೆ ಹಿಟ್ಟು ಸೋಪು, ನೀಮ್ ಸೋಪು, ಹಾಗೆಯೇ ಮುಲ್ತಾನಿ ಮಿಟ್ಟಿ ಸೋಪು ಮತ್ತು ತಂಗಡಿ ಹೂವಿನ ಸೋಪು, ಇಷ್ಟು 4 ಥರ ಸೋಪ್ಗಳಿವೆ. ನೀವು ಮಕ್ಕಳಿಗೆ ಕಡಲೆ ಹಿಟ್ಟು ಸೋಪ್ ಯೂಸ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ನೋಡಿ, ಈ ರೀತಿ ಸೋರಿಯಾಸಿಸ್ ಪ್ರಾಬ್ಲಮ್ಸಲ್ಲಿ ತುಂಬ ಜನ ಅವ್ರ ಸ್ಕಿನ್ನೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟು ಈ ಥರ ಒಂದು ಪ್ರಾಬ್ಲಮಲ್ಲಿ ಪಾಪ ಸಫರ್ ಮಾಡ್ತಿರ್ತಾರಲ್ವ, ಅಂಥವ್ರಿಗೂ ತುಂಬಾ ಯೂಸ್ ಆಗುತ್ತೆ ಈ ಒಂದು ಸೋಪು. ಹಾಗೆಯೇ ಪಿಗ್ಮೆಂಟೇಷನು, ಹಾಗೆ ನಮ್ಮ ಹತ್ರ ಸಿರಮ್ ಕೂಡ ಇದೆ ಮನೆಯಲ್ಲೇ ಮಾಡಿರೋದು. ಪಿಗ್ಮೆಂಟೇಷನ್ ಇರೋರು ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರಬೇಕು ಅನ್ನೋರು ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಇವಾಗ ಏರ್ ಡೈ ಕೂಡ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಆಲ್ರೆಡಿ ರೆಡಿ ಕೂಡ ಆಗಿದೆ. ಅದನ್ನು ಕೂಡ ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ಬಟ್ ಏನಂತ ಹೇಳಿದ್ರೆ ಅದನ್ನು ಇನ್ನೂ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡಿಲ್ವಲ್ಲ ಅಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ. ಅದನ್ನೇ ಒಂದು ವಿಡಿಯೋನ ನಾನು ಶೇರ್ ಮಾಡ್ತೀನಿ ಪ್ಯಾಕಿಂಗ್ ಮಾಡುವಾಗ. ಇದು 50 ಗ್ರಾಮು ಸಿಗುತ್ತೆ, 100 ಗ್ರಾಮು ಸಿಗುತ್ತೆ, 1/4 kg ಕೂಡ ಸಿಗುತ್ತೆ. ಎಷ್ಟು ಬೇಕು ನಿಮಗೆ ಅಷ್ಟು ನೋಡಿ ತೊಗೋಬೋದು. ನ್ಯಾಚುರಲಾಗಿ ನಿಮ್ಮ ಹೇರ್ ಕಲರು ಬ್ಲ್ಯಾಕ್ ಆಗಿ ನ್ಯಾಚುರಲಾಗಿ ನೀವು ಏರ್ ಡೈನ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನೇ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ನೀವೇ ಮನೇಲಿ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು, ಅಥವಾ ನಮ್ಮ ಹತ್ರನೇ ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ಇದಂತೂ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು, ಆದ್ದರಿಂದ ಶೇರ್ ಮಾಡಿದ್ದೀನಿ. ಆಲ್ರೆಡಿ ರೆಡಿಯಾಗಿದೆ. ಪ್ಯಾಕಿಂಗ್ ಎಲ್ಲ ಮಾಡಿದ್ಮೇಲೆ ಒಂದು ವಿಡಿಯೋನ ಹಾಕ್ತೀನಿ, ಆವಾಗ ನೀವು ನೋಡಿ ಬುಕ್ ಮಾಡಿ ತೊಗೊಳ್ಳಿ. ಈ ಒಂದು ಲಾಗಲ್ಲಿ ಇಷ್ಟು ಇವತ್ತೊಂದು ತಿಳಿಸ್ಕೊಟ್ಟಿದ್ದೀನಿ. ಶೈನಿಂಗ್ ಆಗಿ ನಿಮ್ಮ ಹೇರು ಬ್ಲ್ಯಾಕ್ ಕೂಡ ಆಗಬೇಕು, ಹಾಗೆಯೇ ಶೈನಿಂಗ್ ಕೂಡ ಆಗಬೇಕು, ಹೇರ್ ಕೂಡ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರನೇ ಏರ್ ಆಯಿಲ್ ಕೂಡ ಇದೆ, ಹಾಗೆಯೇ ಏರ್ ಡೈ ಕೂಡ ಇದೆ, ಶಾಂಪೂ ಕೂಡ ಇದೆ. ಈ ರೀತಿ ಒಂದು ನಮ್ಮದು ಪ್ರಾಡಕ್ಟ್ಗಳನ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀರಾ.
ಎಲ್ಲರಿಗೂ ಕೂಡ ಚೆನ್ನಾಗೇ ರಿಸಲ್ಟ್ ಸಿಕ್ಕಿದೆ. ಅದು ರಿವ್ಯೂ ಕೂಡ ನಾನು ಕೆಲವೊಂದು ಸಲ ಶೇರ್ ಮಾಡ್ತೀನಿ. ಇನ್ನೊಂದು ಸಲ ನನಗೆ ಫ್ರೀ ಇಲ್ಲದೆ ಇರೋದ್ರಿಂದ ನಾನು ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಆದಷ್ಟು ಬೇಕು ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ರಿವ್ಯೂ ಕೂಡ ಶೇರ್ ಮಾಡಿಕೊಡ್ತೀನಿ. ಸಿರಮ್ ಕೂಡ ಅಷ್ಟೇ ನಾವೇ ಮನೇಲಿ ಮಾಡಿರೋದು. ಈ ಸಿರಮ್ ಕೂಡ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ತಂಗಡಿ ಹೂವು ಸೋಪ್ ಬೇಕಂದ್ರೂ ಕೂಡ ಬುಕ್ ಮಾಡ್ಕೊಳ್ಳಿ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಥ್ಯಾಂಕ್ ಯು.